ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೂ ಕೂಡ ಶಾಸಕರುಗಳ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ಹೌದು, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡೋದಕ್ಕೆ ಶಾಸಕರುಗಳು ಒಬ್ಬರಾದ ನಂತರದಲ್ಲೊಬ್ಬರು ದೆಹಲಿ ಕಡೆಗೆ ಈಗ ದೌಡಾಯಿಸ್ತಾ ಇದ್ದಾರೆ. ಸದ್ಯ ಈಗ ಹೈಕಮಾಂಡ್ ನಾಯಕರುಗಳ ಸಮಯ ಕೇಳಿರುವಂತ ಶಾಸಕರುಗಳು ಯಾರ್ಯಾರು? ಶ್ರೀನಿವಾಸ ಮಾನೆ, ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್ ದೆಹಲಿಗೆ ಹೋಗಿದ್ದಾರೆ. ವಿಚಾರ ಅಂತ ಅಂದ್ರೆ ಯುವ ಮುಖಗಳಿಗೆ ಮಣೆ ಹಾಕುವಂತೆ ಕೃಷ್ಣ ಬೈರೇಗೌಡ ಒತ್ತಡ ಹಾಕ್ತಾ ಇದ್ದಾರಂತೆ. ಈಗ ಕೃಷ್ಣ ಬೈರೇಗೌಡರು ಕೂಡ ದೆಹಲಿಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರ ಜೊತೆಗೆ ಈ ನಾಯಕರುಗಳು ಹೋಗಿದ್ದಾರೆ. ನಾಳೆ ದೆಹಲಿಗೆ DK ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಅದಕ್ಕೂ ಮುನ್ನ ಹೈಕಮಾಂಡ್ ನಾಯಕರುಗಳ ಮುಂದೆ ಮಾತುಕತೆ ನಡೆಸುವಂತ ನಿಟ್ಟಿನಲ್ಲಿ ಕೆಲ ಶಾಸಕರುಗಳು ದೆಹಲಿ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಹೀಗೆ ರಾಜ್ಯ ಸರ್ಕಾರದಲ್ಲಿನ ಕುರ್ಚಿ ಗುದ್ದಾಟ ಮುಗಿತು ಅನ್ನುವಷ್ಟರಲ್ಲೇ ಖಾತೆ ಜೋರಾಗಿ ನಡೀತಾ ಇದೆ. DK ಶಿವಕುಮಾರ್ ಸಿಎಂ ಆದ 2ನೇ ದಿನಕ್ಕೆ ರಾಜೀನಾಮೆ ಕೊಟ್ಟು ರಾಮಲಿಂಗಾರೆಡ್ಡಿ ಸಂಚಲನ ಸೃಷ್ಟಿಸಿದ್ದರು. ಕೃಷ್ಣ ಬೈರೇಗೌಡ ಕೂಡ ತಮಗಿರುವಂತಹ ಅಸಮಾಧಾನವನ್ನ ಆಗಾಗ ಅವರು ಹೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಮುಖ್ಯಮಂತ್ರಿಗಳ ಮುಂದೆನೂ ಅಷ್ಟೇ, ಹೈಕಮಾಂಡ್ ನಾಯಕರುಗಳ ಬಳಿನೂ ಕೂಡ ಈ ವಿಚಾರವಾಗಿ ಕದ ತರ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಆಹಾರ ಸಚಿವರು ಅವರು ಕೂಡ ಖಾತೆಗಾಗಿ ಅತ್ತಿಂದಿತ್ತ ಓಡಾಡ್ತಾ ಇದ್ದು ಇವತ್ತು ಬೆಂಗಳೂರಿಗೆ ಬಂದಿದ್ದ ರಾಹುಲ್ ಗಾಂಧಿ ಅವರನ್ನ ಏರ್ಪೋರ್ಟ್ನ ಲಾಂಜ್ನಲ್ಲಿ ಮಾತಾಡಿ ಕುತೂಹಲ ಮೂಡಿಸಿದ್ದಾರೆ. DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಖಾತೆ ಕಗ್ಗಂಟು ತಲೆನೋವು ತಂದಿಟ್ಟಿದೆ. 48 ಗಂಟೆಗಳಿಗೂ ಮೊದಲೇ ರಾಜೀನಾಮೆ ನೀಡುವ ಮೂಲಕ ರಾಮಲಿಂಗಾರೆಡ್ಡಿ ಸಂಚಲನ ಸೃಷ್ಟಿಸಿದ್ರು. ಇದಾದ ಮೇಲೆ ಈಗ ಒಬ್ಬರಾದ ಮೇಲೆ ಒಬ್ಬರು ಖಾತೆ ಬದಲಾಯಿಸೋಕೆ ಪಟ್ಟು ಹಿಡಿತಿದ್ದಾರೆ. ಏರ್ಪೋರ್ಟ್ನಲ್ಲೇ ರಾಹುಲ್ ಭೇಟಿಯಾದ ಮುನಿಯಪ್ಪ. ಖಾತೆ ಬದಲಾಯಿಸಿ ಅಂದಿದ್ದೇನೆ ಎಂದ ಆಹಾರ ಸಚಿವ KH ಮುನಿಯಪ್ಪ ಒಲ್ಲದ ಮನಸ್ಸಿನಿಂದ ಖಾತೆ ನಿರ್ವಹಿಸುತ್ತಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟ ದಿನವೇ ಮಾತನಾಡಿದ್ದ ಸಚಿವರು ಹಿರಿತನವನ್ನ ಪರಿಗಣಿಸಿಲ್ಲ ಅಂತ ಬಹಿರಂಗವಾಗಿ ಖಾತೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಈಗ ಮತ್ತೊಮ್ಮೆ ಖಾತೆ ಬದಲಾವಣೆಗಾಗಿ ಹೈಕಮಾಂಡ್ಗೆ ಮನವಿ ಮಾಡಿದ್ದೀನಿ ಅಂದಿರೋ ಅವರು ಇಂದು ಬೆಂಗಳೂರಿಗೆ ಬಂದಿದ್ದ ರಾಹುಲ್ ಗಾಂಧಿಯನ್ನ ಏರ್ಪೋರ್ಟ್ನ VIP ಲಾಂಜ್ನಲ್ಲೇ ಭೇಟಿಯಾಗಿ ಕುತೂಹಲ ಮೂಡಿಸಿದ್ದಾರೆ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೇನೆ. ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ. ಸರ್, ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಅವರು ಹೈಕಮಾಂಡ್ಗೆ ಬಿಟ್ಟಿದ್ದು. BDA ಇಲ್ದಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಡ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರು ಕೃಷ್ಣ ಬೈರೇಗೌಡರ ಅಸಮಾಧಾನ ಮುಂದುವರೆದಿದೆ. BDA ಮತ್ತು BMRDA ತಮಗೆ ನೀಡಿಲ್ಲ ಅಂತ ಮುನಿಸ್ಕೊಂಡಿರೋ ಕೃಷ್ಣ ಬೈರೇಗೌಡ ಹೈಕಮಾಂಡ್ ಜೊತೆ ಚರ್ಚಿಸಲು ದೆಹಲಿಗೆ ಹಾರಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ BDA, BMRDAಗೆ ಪಟ್ಟು ಹಿಡಿದಿರೋ ಅವರು ಇನ್ನೂ ಕೂಡ ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡಿಲ್ಲ. ದೆಹಲಿಯಲ್ಲಿರುವ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ರಿಜ್ವಾನ್ ಖಾತೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಇನ್ನು ಖಾತೆ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ KN ರಾಜಣ್ಣ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾಯಿಲೆ ಇರುತ್ತೆ, ಅದಕ್ಕೆ ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಅಂತ ಗರಂ ಆದ್ರು. ಇನ್ನು ಸಚಿವ ಶರಣ ಪ್ರಕಾಶ್ ಪಾಟೀಲ್, ಯಾವ ಸಮಸ್ಯೆ ಇದ್ರೂ ನಮ್ಮ ನಾಯಕರು ಬಗೆಹರಿಸ್ತಾರೆ ಅಂದ್ರು. ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, BDA, BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಅದು ಏನು ರಾಮಲಿಂಗಾರೆಡ್ಡಿ ಅವ್ರ ಇಶ್ಯೂ ಈಗಾಗಲೇ ಬಗೆಹರಿದಿದೆ. ಹಾಗಾಗಿ ಯಾವುದೇ ಇಶ್ಯೂ ಇರಲ್ಲ ನೋಡಿ. ಯಾವುದೇ ಸರ್ಕಾರ ಆದಾಗ ಸ್ವಲ್ಪ ಜನರ ಆಕಾಂಕ್ಷೆ ಇರ್ತದೆ, ಅದನ್ನು ನಮ್ಮ ನಾಯಕರು ಅದನ್ನು ಬಗೆಹರಿಸ್ತಾರೆ. ಇದರಲ್ಲಿ ಏನೂ ಗೊಂದಲ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. ಒಂದ್ ಕಡೆ ಖಾತೆ ಸಿಕ್ಕವರ ಮಧ್ಯೆ ಖ್ಯಾತೆ ಶುರುವಾಗಿದ್ರೆ ಮತ್ತೊಂದ್ ಕಡೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಜೋರಾಗಿದೆ. ತುಮಕೂರು ಜಿಲ್ಲೆಯಲ್ಲಿ DB ಜಯಚಂದ್ರ, KN ರಾಜಣ್ಣ, ಷಡಾಕ್ಷರಿ ಮಧ್ಯೆ 2ನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಭಾರಿ ಪೈಪೋಟಿ ನಡೆದಿದೆ. DB ಜಯಚಂದ್ರ ಸಿಎಂ DK ಶಿವಕುಮಾರ್ ಮೇಲೆ ಭರವಸೆ ಇಟ್ಕೊಂಡಿದ್ರೆ, DCM ಪರಮೇಶ್ವರ್ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡಿಸಲು ಎಲ್ಲಿಲ್ಲದ ಕಸರತ್ತು ನಡೆಸಿದ್ದಾರೆ. ಇನ್ನು ಕುಂಚಿಟಿಗ ಸಮುದಾಯದ ಒಕ್ಕೂಟದಿಂದ ಸುದ್ದಿಗೋಷ್ಠಿ ನಡೆಸಿ ಹಿರಿಯೂರು ಉಪಚುನಾವಣೆ ಗೆಲ್ಲಬೇಕು ಅಂದ್ರೆ ಜಯಚಂದ್ರಗೆ ಮಂತ್ರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಆದ್ರೆ ಮತ್ತೊಂದು ಕಡೆ ರಾಜಣ್ಣ, ನಾನ್ ರೇಸ್ನಲ್ಲೂ ಇಲ್ಲ, ನನ್ನನ್ನು ಕೇಳಲೂ ಇಲ್ಲ ಅಂತ ಹೇಳಿದ್ರು. ಹಿರಿಯೂರು ಉಪಚುನಾವಣೆ ಮೇಲೆ ಒಂದ್ ವೇಳೆ ಅವ್ರಿಗೇನಾದ್ರೂ ಕ್ಯಾಬಿನೆಟ್ ನಲ್ಲಿ ಅವಕಾಶ ಕೊಡೋದಾದ್ರೆ ಬಹಳಷ್ಟು ಪರಿಣಾಮ ಆಗುತ್ತೆ. ಯಾಕೆಂದ್ರೆ ಮೊದಲನೇ
ಸ್ಥಾನದಲ್ಲಿರ್ತಕ್ಕಂಥದ್ದು ಕುಂಚಿಟಿಗ ಸಮುದಾಯ ಹಿರಿಯೂರು ತಾಲೂಕಲ್ಲಿ. ಆ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಜಯಚಂದ್ರ ಅವರ ಮುಂದಾಳತ್ವ ಅತ್ಯಂತ ಪ್ರಮುಖವಾಗಿರುತ್ತದೆ. ನಾನು ಇಲ್ವೇ ಇಲ್ವಲ್ಲ ನಾನು ರೇಸಲ್ಲೂ ಇಲ್ಲ, ನಾನು ಕೇಳೂ ಇಲ್ಲಲ್ಲ. ಇತ್ತ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿ ಸ್ಥಾನ ನೀಡುವಂತೆ 100ಕ್ಕೂ ಹೆಚ್ಚು ಬೆಂಬಲಿಗರು ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಇನ್ನು ಶಾಸಕ ಜಮೀರ್ ಅಹಮದ್ಗೆ ಡಿಸಿಎಂ ಹಾಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಯಾದಗಿರಿ ನಗರದಲ್ಲಿ ಮುಸ್ಲಿಂ ಹಕ್ಕುಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಾಳೆ ದೆಹಲಿಗೆ ತೆರಳುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಾತೆ ಮತ್ತು ಮಂತ್ರಿಗಿರಿ ಪೈಪೋಟಿ ಮಧ್ಯೆ ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವಿಮಾನ ಹತ್ತುತ್ತಿದ್ದಾರೆ. ನಾಳೆ ಬೆಳಗ್ಗೆ 9:30 ವಿಮಾನದಲ್ಲಿ ಸಿಎಂ ದೆಹಲಿಗೆ ಪ್ರಯಾಣಿಸಲಿದ್ದು ರಾಜ್ಯಸಭೆ, ಪರಿಷತ್ ಚುನಾವಣೆ, ಖಾತೆ ವಿಚಾರವಾಗಿ ಸಚಿವರ ಮುನಿಸು ಮತ್ತು ಸಚಿವರ 2ನೇ ಪಟ್ಟಿ ಸಿದ್ಧತೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, TV9.